ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಆ್ಯಂಡ್ ವೆಲ್ಕಮ್ ಟು ವ್ಲಾಗ್ ವಿತ್ ಭರತ್ ರಾಜ್. ಎಲ್ಲ ನನ್ನ ಪ್ರೀತಿಯ ಆತ್ಮೀಯರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ವಿಶ್ವವಸು ಸಂವತ್ಸರಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿ ಹಬ್ಬದ ಪ್ರಯುಕ್ತ ನಾವು ನಮ್ಮ ಪ್ರೀತಿಯ ಬೊಪ್ಪೇಗೌಡನಪುರದ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಜೊತೆಗೆ ನಿಮ್ಮನ್ನು ಸಹ ಈ ಅದ್ಭುತವಾದ ಜಾತ್ರೆಗೆ ಕರೆದುಕೊಂಡು ಹೋಗೋ ಆಸೆ ನನ್ನದು. ಸರಿ, ಹಾಗಿದ್ರೆ ಸ್ನೇಹಿತರೆ ಮತ್ತೆ ಆಗ್ತಾಡ ನಮ್ಮ ಬೊಪ್ಪೇಗೌಡನಪುರದ ಜಾತ್ರೆಗೆ ಹೋಗೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಬನ್ನಿ ಜಾತ್ರೆಗೆ ಹೋಗೋಣ. ಸ್ನೇಹಿತರೆ, ಇವಾಗ ನಾವು ನಮ್ಮ ಬೊಪ್ಪೇಗೌಡನಪುರಕ್ಕೆ ಬಂದು ತಲುಪಿದ್ದೀವಿ. ಇನ್ನೊಂದು ವಿಷಯ ಸ್ನೇಹಿತರೆ, ನನ್ನ ಆತ್ಮೀಯ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ಹಿಂದಿನ ವಿಡಿಯೋ ಅಂದರೆ ಕಪ್ಪಡಿ ಜಾತ್ರೆ ವಿಡಿಯೋ ನೋಡಿ ಕಮೆಂಟ್ ಮಾಡಿದರು, ಬೊಪ್ಪೇಗೌಡನಪುರದ ಜಾತ್ರೆಗೆ ಬನ್ನಿ ಅಂತ. ಬ್ರದರ್ ನೋಡಿ, ನಾವು ಜಾತ್ರೆಗೆ ಬಂದಿದ್ದೀವಿ. ಪ್ರತಿ ವರ್ಷ ನಮ್ಮ ಕುಟುಂಬ ಬಿಜಿಪುರದ ಜಾತ್ರೆಗೆ ಬರ್ತಾನೆ ಇರ್ತೀವಿ, ಜೊತೆಗೆ ವಿಡಿಯೋ ಸಹ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮೂಲಕ ನಿಮಗೆ ಧನ್ಯವಾದಗಳು ಬ್ರದರ್. ಜೊತೆಗೆ ನನ್ನ ಎಲ್ಲ ಪ್ರೀತಿಯ ಆತ್ಮೀಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ನಮ್ಮ ಬೊಪ್ಪೇಗೌಡನಪುರದ ಜಾತ್ರೆಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಏನೇ ಹೇಳಿ ಸ್ನೇಹಿತರೆ, ಜಾತ್ರೆಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಅದು ಒಂದು ಪಾಸಿಟಿವ್ ವೈಬ್ ಇದೆಯಲ್ಲ, ಅದು ನಮ್ಮನ್ನು ಹಾಗೆ ಆವರಿಸ್ಬಿಡುತ್ತೆ. ಮೊದಲು ನಮ್ಮ ಬಸವಣ್ಣನವರ ದರ್ಶನವನ್ನು ಮಾಡಿ ತಾಯಿ ದೊಡ್ಡಮ್ಮ ತಾಯಿಯವರ ದರ್ಶನಕ್ಕೆ ಹೊರಟು ನಿಂತ್ವಿ. ಅಲ್ಲಲ್ಲಿ ಜಾಗಟೆ ಕಂಸಾಳೆ ನಾದ ಕೇಳೋಕೆ ತುಂಬಾ ಹಿತವಾಗಿತ್ತು. ಅಮ್ಮ ದೊಡ್ಡಮ್ಮ ತಾಯಿಯವರ ದರ್ಶನವನ್ನು ಮಾಡಿದ್ವಿ. ಮನಸ್ಸಿಗೆ ಬಹಳ ನೆಮ್ಮದಿಯ ಅನುಭವ ಸಿಕ್ತು. ನಂತರ ಇಲ್ಲಿದ್ದಂತಹ ಎಲ್ಲ ಕಂದಾಯಗಳ ದರ್ಶನವನ್ನು ಮಾಡಿದ್ವಿ. ನೀವು ಸಹ ಒಮ್ಮೆ ದರ್ಶನ ಮಾಡ್ಕೊಬನ್ನಿ. ಮುಂದೆ ನಾವು ಹೊರಟಿದ್ದು ನಮ್ಮ ಅತ್ಯಂತ ಪ್ರಿಯವಾದ ತೋಪಿನೆಡೆಗೆ. ಹೋಗುವ ದಾರಿಯುದ್ದಕ್ಕೂ ಈ ರೀತಿ ಗೊಂಬೆಗಳು, ಆಟಿಕೆಗಳು ಜಾತ್ರೆಯ ಮೆರುಗನ್ನು ಹೆಚ್ಚಿಸಿತ್ತು. ದಾರಿಯಲ್ಲಿ ನಡೆದು ಹೋಗುವಾಗ ನಮ್ಮ ಮಂಡ್ಯ ಕಬ್ಬಿನ ಹಾಲು ಯಾಕ್ಲಾ ಹಾಗೆ ಹೋಗ್ತಾ ಇದೆಯಾ ಅಂತ ಕರೆದಂಗಾಯಿತು. ಅದಕ್ಕೆ ಎಲ್ಲರೂ ನಮ್ಮ ಮಂಡ್ಯ ಕಬ್ಬಿನ ಹಾಲನ್ನು ಸವಿದು ಮುಂದೆ ಹೊರಟ್ವಿ. ಏನೇ ಹೇಳಿ ಸ್ನೇಹಿತರೆ, ಜಾತ್ರೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಒಂದು ರೀತಿ ಖುಷಿ ಅನುಭವ ಆಗುತ್ತೆ. ಅದನ್ನು ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ. ಆ ಮರಗಳ ಸಾಲು, ಅಲ್ಲಲ್ಲಿ ಸಣ್ಣ ಸಣ್ಣ ಅಂಗಡಿಗಳು, ಜಾನಪದ ಹಾಡುಗಳ ಸದ್ದು, ಹೀಗೆ ಒಂದು ರೀತಿ ಮನೋಲ್ಲಾಸದ ಕ್ಷಣ ಅಂತಲೇ ಹೇಳಬಹುದು. ಹೀಗೆ ನಡೀತಾ ನಡೀತಾ ನಮ್ಮ ಮೆಚ್ಚಿನ ಸ್ಥಳವಾದ ತೋಪಿಗೆ ಬಂದು ಸೇರಿದ್ವಿ. ನಂತರ ಎಲ್ಲರೂ ವಿಶ್ರಾಂತಿಗೆ ಮುಂದಾದ್ವಿ. ಸ್ವಲ್ಪ ಹೊತ್ತಿನ ನಂತರ ಅಮ್ಮ ಮನೆಯಿಂದ ತಂದಂತಹ ಬುತ್ತಿ ಪ್ರಸಾದವನ್ನು ತೆರೆದು ಪೂಜೆ ಸಲ್ಲಿಸಿದ್ರು. ನಂತರ ಪ್ರಸಾದವನ್ನು ತಗೊಂಡು ಅಲ್ಲೇ ಪಕ್ಕದಲ್ಲಿದ್ದ ನೀರಿನ ಚಾನಲ್ನಲ್ಲಿ ನಮ್ಮ ಪುಟ್ಟ ದೋಣಿಯನ್ನು ಬಿಡೋಕೆ ಮುಂದಾದ್ವಿ. ಬಹಳ ಖುಷಿ ಕೊಡ್ತು.
ಸ್ವಲ್ಪ ಹೊತ್ತಿನ ನಂತರ ತಿರುಗಾಡೋಕೆ ಅಂತ ಹೊರಟೆ. ಆಗ ಈ ಇಬ್ಬರು ಸಹೋದರರು ನನಗೆ ಸಿಕ್ಕಿದ್ರು. ನಿಜವಾಗ್ಲೂ ಇವರು ನನ್ನ ಬಾಲ್ಯದ ನೆನಪನ್ನು ಮಾಡಿಕೊಟ್ರು. ಸಂಜೆ ಆಗ್ತಾ ಬರ್ತಿತ್ತು. ಹಾಗೆ ನಮ್ಮ ಅಪ್ಪಾಜಿಯವರ ಕಂದಾಯಗಳ ಉತ್ಸವ ಕೂಡ ಶುರುವಾಗಿತ್ತು. ಇದು ನಮ್ಮ ಜಾತ್ರೆಯ ವಿಶೇಷ ಹಾಗೂ ಅದ್ಭುತವಾದ ಕ್ಷಣ. ನೋಡಿ ಕಣ್ತುಂಬಿಕೊಳ್ಳಿ. ಅಪ್ಪಾಜಿಯವರ ಕಂದಾಯಗಳ ದರ್ಶನವನ್ನು ಮಾಡಿ ಭಕ್ತಿಯಿಂದ ನಮಸ್ಕರಿಸಿ ಆನಂದದ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾದ್ವಿ. ನಂತರ ನಮಗೆ ವಿಶ್ರಾಂತಿ ಪಡೆಯಲು ಸ್ಥಳ ನೀಡಿದ ಈ ಭೂಮಿ ತಾಯಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟ್ವಿ. ಇವಾಗ ನಾವು ಹೊರಟಿರೋದು ಅಪ್ಪಾಜಿಯವರ ಸನ್ನಿಧಾನದ ಹತ್ರ. ನಮ್ಮೂರ ಜಾತ್ರೆಯಲ್ಲಿ ಅಪ್ಪು ಸರ್ ಇಲ್ಲ ಅಂದರೆ ಹೆಂಗೆ ಹೇಳಿ? ಅವರು ಕೂಡ ಸಿಕ್ಕಿದ್ರು. ಲವ್ ಯು ಅಪ್ಪು ಸರ್. ಇಲ್ಲಿ ನೋಡಿ ಸ್ನೇಹಿತರೆ, ಅದೆಷ್ಟು ಜನ ದರಗೆ ದೊಡ್ಡವರ ದರ್ಶನಕ್ಕೆ ಕಾಯ್ತಿದ್ದಾರೆ ಅಂತ. ಈ ಜನಸ್ತೋಮದಲ್ಲಿ ದರ್ಶನ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ನಾವು ಸ್ವಲ್ಪ ಸಮಯ ಕಾದು ನಂತರ ದರ್ಶನಕ್ಕೆ ಹೊರಡೋಣ. ಇವಾಗ ನಾವು ದೇವಾಲಯದ ಮಹಾದ್ವಾರದ ಬಳಿ ಬಂದು ಸೇರಿದ್ದೀವಿ. ನಿಧಾನವಾಗಿ ಸೂರ್ಯಾಸ್ತ ಕೂಡ ಆಗ್ತಾ ಇತ್ತು. ಹಾಗೆ ಜಾತ್ರೆಯ ರಂಗು ಕೂಡ ಹೆಚ್ಚಾಗ್ತಾ ಇತ್ತು. ಕತ್ತಲಾದ ನಂತರ ನಮ್ಮ ಬೊಪ್ಪೇಗೌಡನಪುರದ ಜಾತ್ರೆ ಈ ರೀತಿ ಕಾಣ್ತಾ ಇತ್ತು. ಬನ್ನಿ ಸ್ನೇಹಿತರೆ, ಎಲ್ಲರೂ ನಮ್ಮ ಅಪ್ಪಾಜಿಯವರ ದರ್ಶನಕ್ಕೆ ಹೊರಡೋಣ. ಇದೇ ನೋಡಿ ಸ್ನೇಹಿತರೆ, ನಮ್ಮ ದರಗೆ ದೊಡ್ಡವರು ಶ್ರೀ ಮಂಟಿಲಿಂಗೇಶ್ವರ ಸ್ವಾಮಿ ಸಂಸ್ಥಾನ ಮಠದ ಮುಖ್ಯದ್ವಾರ. ಸ್ನೇಹಿತರೆ, ಇಲ್ಲಿಗೆ ಪ್ರತಿ ಬಾರಿ ಬಂದಾಗ ಸಿಗೋ ನೆಮ್ಮದಿ ಇದೆಯಲ್ಲ, ಅದನ್ನು ವರ್ಣನೆ ಮಾಡೋದಕ್ಕೆ ಪದಗಳೇ ಸಿಗೋದಿಲ್ಲ. ಅಷ್ಟು ನೆಮ್ಮದಿ ಹಾಗೂ ಆನಂದ ನಮ್ಮದಾಗ್ಬಿಡತ್ತೆ. ಇಲ್ಲಿಗೆ ಬಂದವರು ಈ ನಗಾರಿಯನ್ನು ಬಾರಿಸಿ ಮುನ್ನಡೆಯಬೇಕು. ನೋಡಿ ಸ್ನೇಹಿತರೆ, ಇದೇ ನಮ್ಮ ದರಗೆ ದೊಡ್ಡವರು ನೆಲೆಸಿರುವ ಪುಣ್ಯಕ್ಷೇತ್ರ. ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ವಿಡಿಯೋ ಮುಖಾಂತರ ನಮ್ಮ ಅಪ್ಪಾಜಿಯವರ ಸನ್ನಿಧಾನದಲ್ಲಿ ನನ್ನ ಎಲ್ಲ ಪ್ರೀತಿಯ ಆತ್ಮೀಯರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ಒಳ್ಳೆಯದಾಗಲಿ, ಜಗತ್ತಿನಲ್ಲಿ ಪ್ರೀತಿ, ಸ್ನೇಹ, ಸೌಹಾರ್ದ, ಶಾಂತಿ ನೆಲೆಸಲಿ ಅಂತ
ಅಪ್ಪಾಜಿಯವರ ಪಾದಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ. ದರ್ಶನವಾದ ನಂತರ ಎಲ್ಲರೂ ನಾವು ಇದ್ದಂತಹ ಸ್ಥಳಕ್ಕೆ ಮರಳಿದ್ವಿ. ಇದು ಗೊತ್ತಲ್ವಾ, ನನ್ನ ಫೇವ್ರೇಟ್ ದವನ ಸಸಿ, ಇದರ ಸುಗಂಧ ಆಹಾ. ಸ್ನೇಹಿತರೆ, ಇನ್ನೊಂದು ವಿಷಯ, ದೇವಾಲಯದ ಮುಖ್ಯ ದ್ವಾರದ ಬಳಿ ಇರುವಂತಹ ಶ್ರೀ ಕೃಷ್ಣ ಬೇಕರಿಯಲ್ಲಿ ನಾವೆಲ್ಲರೂ ಸಹ ಟೀ ಬ್ರೇಕನ್ನು ತಗೊಂಡ್ವಿ. ಆಗ ಇಲ್ಲಿರುವಂತಹ ನನ್ನ ಆತ್ಮೀಯರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು. ಬಹಳ ಖುಷಿಯಾಯಿತು. ನಂತರ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ನಾವು ನಮ್ಮ ಮುಂದಿನ ಭಾಗ ಅಂದರೆ ಟಿ ನರಸೀಪುರದೆಡೆಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಸಮಯ ಬೆಳಗಿನ ಜಾವ 4:36 ಆಗಿತ್ತು. ಅಪ್ಪಾಜಿಯವರಿಗೆ ಮತ್ತೊಮ್ಮೆ ಭಕ್ತಿಯಿಂದ ನಮಸ್ಕರಿಸಿ ನಮ್ಮ ಜಾತ್ರೆ ಬಸ್ಸನ್ನು ಹತ್ತಿದ್ವಿ. ನಮ್ಮ ಪ್ರಯಾಣ ಶುರು ಟಿ ನರಸೀಪುರಕ್ಕೆ. ಅದೇ ಕುಂಭಮೇಳ ಆಯ್ತಲ್ಲ, ಅದೇ ಸ್ಥಳಕ್ಕೆ. ಈ ದಿನ ನಮ್ಮ ಬೊಪ್ಪೇಗೌಡನಪುರಕ್ಕೆ ಬಂದಂತಹ ಸುಮಾರು ಭಕ್ತರು ಇಲ್ಲಿಗೂ ಸಹ ಬಂದು ಈ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಶ್ರೀ ಅಗಸ್ತೇಶ್ವರ, ಶ್ರೀ ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆದುಕೊಂಡು ಯುಗಾದಿ ಹಬ್ಬವನ್ನು ಆಚರಿಸ್ತಾರೆ. ನೋಡಿ ಸ್ನೇಹಿತರೆ, ಹೊಸ ಸಂವತ್ಸರದ ಹೊಸ ಬೆಳಕು. ನಾವು ಸಹ ಈ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ನಂತರ ವಿಘ್ನೇಶ್ವರ ಹಾಗೂ ಬ್ರಹ್ಮದೇವರು ಸ್ಥಾಪಿಸಿದಂತಹ ಈ ಅರಳಿ ಮರ ಜೊತೆಗೆ ನಾಗಬನದ ದರ್ಶನವನ್ನು ಮಾಡಿದ್ವಿ. ಸ್ನೇಹಿತರೆ, ಈ ವರ್ಷ ವಿಶೇಷ ಏನಪ್ಪ ಅಂತ ಅಂದರೆ ನಮ್ಮ ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯಗಳು ಮುಗಿದು ಸ್ವಾಮಿಯ ದರ್ಶನ ಭಾಗ್ಯ ಸಿಕ್ತು. ಬಹಳನೇ ಖುಷಿಯಾಯಿತು. ಶ್ರೀ ಪೂರ್ಣಮಂಗಳ ಕಾಮಾಕ್ಷಾಂಬ ಸಮೇತ ಶ್ರೀ ಅಗಸ್ತೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಮುಂದೆ ಹೊರಟ್ವಿ. ಸ್ನೇಹಿತರೆ, ನಾನು ಮತ್ತೊಮ್ಮೆ ನೆನಪು ಮಾಡಿಕೊಡ್ತಾ ಇದ್ದೇನೆ, ನಮ್ಮ ಟಿ ನರಸೀಪುರದ ಒಂದು ಪ್ರತ್ಯೇಕವಾದಂತಹ ವಿಡಿಯೋ ಮಾಡಬೇಕು ಅನ್ನೋದು ನನ್ನದೊಂದು ಆಸೆ. ಅದನ್ನು ಖಂಡಿತವಾಗಿ ಮಾಡೇ ಮಾಡ್ತೀನಿ. ಇವಾಗ ನಾವು ಹೊರಟಿರೋದು ನಮ್ಮ ಶ್ರೀ ಚೌಡೇಶ್ವರಿ ಅಮ್ಮನವರ ದರ್ಶನಕ್ಕೆ. ತಾಯಿಯ ದರ್ಶನವಾದ ನಂತರ ನಮ್ಮಮ್ಮ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲವನ್ನು ಕೊಟ್ಟರು. ನಂತರ ಎಲ್ಲರೂ ನಮ್ಮ ಪ್ರೀತಿಯ ಬೆಂಗಳೂರಿಗೆ ಬರೋದಕ್ಕೆ ಮುಂದಾದ್ವಿ. ನೋಡಿದ್ರಲ್ಲ ಆತ್ಮೀಯರೇ, ಇದಾಗಿತ್ತು ಯುಗಾದಿ ಹಬ್ಬದ ಪ್ರಯುಕ್ತ ನಾವು ಮಾಡಿದಂತಹ ಪುಣ್ಯಕ್ಷೇತ್ರಗಳ ದರ್ಶನ. ಹೇಗನ್ನಿಸ್ತು ವಿಡಿಯೋ ಸ್ನೇಹಿತರೆ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಶ್ರೀರಾಮ್, ಜೈ ಹಿಂದ್, ನಮಸ್ಕಾರ.